ನಮಸ್ತೆ. ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಶಾಹಿ ಪನ್ನೀರ್ ಮತ್ತು ಜೀರಾ ರೈಸ್ ಮಾಡೋದು ಹೇಗೆ ಅಂತ ತಿಳಿಯೋಣ. ಇದಕ್ಕೆ ಮುಖ್ಯವಾಗಿ ಪನ್ನೀರ್ ಬೇಕು ಮತ್ತು ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ. ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ಇಡೋಣ. ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋಣ. ಆ ಎಣ್ಣೆ ಬಿಸಿ ಆಗಲಿ. ನಂತರದಲ್ಲಿ ತಗೊಂಡಂಥ ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೊದಲಿಗೆ ಲವಂಗ, ಚಕ್ಕೆ ಮತ್ತು ಏಲಕ್ಕಿ ಹಾಕೋಣ. ಚಕ್ಕೆ, ಏಲಕ್ಕಿ, ಲವಂಗ ಇದು ಒಂದೆರಡು ಸೆಕೆಂಡ್ಗಳ ಫ್ರೈ ಆಗಲಿ. ನಂತರದಲ್ಲಿ ಈರುಳ್ಳಿ ಹಾಕೋಣ. ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಜೀರಾ ರೈಸ್ ಜೊತೆಗೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ, ರೋಟಿ ಜೊತೆಗೆ ಚೆನ್ನಾಗಿರುತ್ತೆ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಆಯಿತು. ನಂತರದಲ್ಲಿ ಹಸಿಮೆಣಸಿನ್ಕಾಯಿ ನಮ್ಮ ರುಚಿ ತಕ್ಕನಾಗಿ ಹಾಕ್ಕೊಬೋದು. ನಮಗೆ ಮಸಾಲೆ ಜಾಸ್ತಿ ಬೇಕಂದರೆ ಇನ್ನೂ ಹಾಕ್ಬೋದು, ಬೇಡಕ್ಕೆ ಮಸಾಲೆ ಕಮ್ಮಿ ಬೇಕು ಅಂದರೆ ಇಷ್ಟೇ ಹಾಕ್ಕೊಬೋದು. ಬೆಳ್ಳುಳ್ಳಿ, ಶುಂಠಿ, ಫ್ರೈ ಆಗ್ತಾಯಿದೆ. ನಂತರದಲ್ಲಿ ತಗೊಂಡಂಥ 3 ಟೊಮೊಟೊಗಳನ್ನ ಹಾಕೋಣ. ನಾನಿಲ್ಲಿ ಹುಳಿ ಟೊಮೊಟೊನ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಂತ ಜಾಮ್ ಟೊಮೊಟೊ ಕೂಡ ಉಪಯೋಗಿಸ್ಬೋದು. ಇದಕ್ಕೆ ಕಲ್ಲಂಗಡಿ ಬೀಜ ಹಾಕ್ತೀನಿ, ಗೋಡಂಬಿ ಹಾಕ್ತೀನಿ, ಪಲಾವ್ ಎಲೆ ಹಾಕ್ತೀನಿ. ನೋಡಿ ನೆಕ್ಸ್ಟ್ ಹಾಕ್ತೀನಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೆ 1 ಚಮಚದಷ್ಟು ಗಸಗಸೆ, ನಂತರದಲ್ಲಿ ಒಂದು 10ರಿಂದ 12 ಗೋಡಂಬಿ ಮತ್ತು 1.5 ಚಮಚದಷ್ಟು ಕಲ್ಲಂಗಡಿ ಬೀಜ. ಮಾಡಿ 1.5 ಚಮಚದಷ್ಟು ಕಲ್ಲಂಗಡಿ ಬೀಜ ಎಲ್ಲನೂ ಹಾಕಿ ಮತ್ತೆ ಫ್ರೈ ಮಾಡೋಣ. 2 ಪಲಾವ್ ಎಲೆ. ನಾವಿಲ್ಲಿ ಯಾವುದೇ ರೀತಿ ಗರಂ ಮಸಾಲೆಗಳನ್ನ ಉಪಯೋಗಿಸ್ತಾ ಇಲ್ಲ. ಇಲ್ಲಿ ನಾವು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಮುಕ್ಕಾಲು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಉಪಯೋಗಿಸ್ತಾ ಇದ್ದೀವಿ. ಗ್ರೇವಿ ಕಲರ್ ಬರಲಿ ಅಂತ ಆ ಕಾಶ್ಮೀರಿ ಚಿಲ್ಲಿ ಪೌಡರ್ನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಸಿಮ್ ಮಾಡಿದ್ದೀವಿ. ನಂತರದಲ್ಲಿ ಈಗ ಪನ್ನೀರ್ ತೊಗೊಂಡಿದ್ವಲ್ಲ, ಆ ಪನ್ನೀರನ್ನ ಕಟ್ ಮಾಡ್ಕೊಳ್ಳೋಣ. ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಬೋದು. ಪನ್ನೀರ್ ಕಟ್ ಮಾಡಿದಂಥ ಪನ್ನೀರನ್ನ ಮ್ಯಾರಿನೇಟ್ ಮಾಡಬೇಕು. ತೋರಿಸ್ತೀನಿ ಈಗ ಮ್ಯಾರಿನೇಟ್ಗೆ ಏನೇನು ಹಾಕಬೇಕು ಅಂತ. ಪನ್ನೀರೆಲ್ಲ ಕಟ್ ಮಾಡಾಯಿತು. ಇದನ್ನೆಲ್ಲ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡು ಇದಕ್ಕೆ ಮೊಸರು, ಇದಕ್ಕೆ ಗಟ್ಟಿ ಮೊಸರು, ಸಿಹಿ ಮೊಸರಾಗಿರಬೇಕು. ಒಂದೇ 1 ಸ್ಪೂನಷ್ಟು ಗಟ್ಟಿ ಮೊಸರು, ಸ್ವಲ್ಪ ಕಸೂರಿ ಮೇಥಿ ಮತ್ತು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರು, ಸ್ವಲ್ಪ ಪುಡಿ ಉಪ್ಪು ಎಲ್ಲನೂ ಹಾಕಿ ಕಲಿಸ್ಬಿಟ್ಟು ಒಂದು 5-10 ನಿಮಿಷ ನೆನೆಯಕ್ಕೆ ಇಟ್ಬಿಡೋಣ. ತಟ್ಟೆನ ಕ್ಲೋಸ್ ಮಾಡಿ ಇಡೋಣ. ನಂತರದಲ್ಲಿ ನಾವು ಫ್ರೈ ಮಾಡಿದ್ವಲ್ಲ ಆ ಮಸಾಲೆ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಸ್ಟವ್ ಆಫ್ ಮಾಡಿದ್ದೀವಿ. ಒಂದು ತಟ್ಟೆಗೆ ಹಾರಕ್ಕಿಡೋಣ. ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಎಲ್ಲ ಫ್ರೈ ಆಯಿತು. ಇದನ್ನ ಒಂದು ತಟ್ಟೆಗೆ ಬಗ್ಗಿಸ್ಕೊಳ್ಳೋಣ. ಅಂದರೆ ಇದು ಹಾರಬೇಕು. ಬಿಸಿನೇ ರುಬ್ಬಿದ್ರೆ ಮಿಕ್ಸಿ ಜಾರಲ್ಲಿ ಎಲ್ಲ ಕಡೆ ಸ್ಪ್ಲಿಟ್ ಆಗಿ ಹಾರಿಬಿಡುತ್ತೆ. ಅದೇ ಬಾಣಲೆಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿದಂಥ ಪನ್ನೀರನ್ನೆಲ್ಲ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ.
ಮ್ಯಾರಿನೇಟ್ ಮಾಡಿದಂಥ ಪನ್ನೀರನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಹಾಗೆ ಕೂಡ ತಿನ್ಬೋದು. ಪನ್ನೀರ್ ಫ್ರೈ ಥರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಎಣ್ಣೆ ಬಿಸಿ ಆಗ್ತಾಯಿದೆ. ಈಗ ನೋಡಿ, ಮ್ಯಾರಿನೇಟ್ ಮಾಡಿದಂಥ ಪನ್ನೀರ್ನೆಲ್ಲ ಈ ಎಣ್ಣೆ ಒಳಗಡೆಗೆ ಹಾಕೋಣ. ಪನ್ನೀರ್ನೆಲ್ಲ ಎಣ್ಣೆ ಒಳಗಡೆಗೆ ಹಾಕಿ 1-2 ನಿಮಿಷಗಳ ಕಾಲ ಫ್ರೈ ಮಾಡೋಣ. ಮಸಾಲೆ ಎಲ್ಲ ಹಾರಿದೆ, ಅದನ್ನ ಒಂದು ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ನೀವು ಇದಕ್ಕೆ ಎಣ್ಣೆನೂ ಕೂಡ ಬಳಸ್ಬೋದು ಮತ್ತು ಬೆಣ್ಣೆನೂ ಕೂಡ ಬಳಸ್ಬೋದು, ಚೆನ್ನಾಗಿರುತ್ತೆ. ನಾನು ಇವತ್ತಿಲ್ಲಿ ಬರೀ ಎಣ್ಣೆನ ಬಳಸಿ ಮಾಡ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡಿದ ಪನ್ನೀರ್ನೆಲ್ಲ 1-2 ನಿಮಿಷಗಳ ಕಾಲ ಫ್ರೈ ಮಾಡಿ ಅದನ್ನೂ ಕೂಡ ಒಂದು ತಟ್ಟೆಗೆ ಬಗ್ಸಿ ಮಾಡ್ಕೊಳ್ಳೋಣ. ನೋಡಿ, ತಟ್ಟೆಗೆ ಬಗ್ಗಿಸ್ಕೊತಾ ಇದ್ದೀವಿ ಇಲ್ಲಿ ಮ್ಯಾರಿನೇಟ್ ಮಾಡಿದಂಥ ಪನ್ನೀರ್ನೆಲ್ಲ. ನೆಕ್ಸ್ಟು ಖಾರನೂ ರುಬ್ಬಾಗಿದೆ. ಮ್ಯಾರಿನೇಟ್ ಮಾಡಿದ್ವಿ, ಫ್ರೈಗೂ ಮಾಡಿಟ್ಟಿದ್ದೀವಿ. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ನಾವು ಒಗ್ಗರಣೆಗೆ, ಮ್ಯಾರಿನೇಟ್ ಮಾಡಿದ ಪನ್ನೀರ್ ಫ್ರೈಗೆ ಎಲ್ಲದಕ್ಕೂ ಎಣ್ಣೆ ಹಾಕಿದ್ವಿ. ಸ್ವಲ್ಪ ಎಣ್ಣೆ ಹಾಕಿ ನಾವು ಒಗ್ಗರಣೆಗೆ ಬೆಣ್ಣೆನೂ ಕೂಡ ಬಳಸ್ಬೋದು. ಒಂದು ಅರ್ಧದಷ್ಟು ಈರುಳ್ಳಿನ ಒಗ್ಗರಣೆಗೆ ಹಾಕೋಣ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಇದಕ್ಕೆ ನೆಕ್ಸ್ಟು ರುಬ್ಬಿರೋ ಮಸಾಲೆನೆಲ್ಲ ಹಾಕೋಣ. ರುಬ್ಬಿದ ಮಸಾಲೆ ಹಾಕಿ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಹಾಕೋಣ. ನಾವು ಮನೆಯಲ್ಲೇ ಮಾಡಿಟ್ಟ ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ. ನಮಗೆ ಖಾರಕ್ಕೆ ತಕ್ಕನಾಗಿ ಹಾಕೋಬೋದು, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಣ ಗ್ರೇವಿಗೆ. ನಾವಿವತ್ತು ಈ ಗ್ರೇವಿ ಜೊತೆಗೆ ಜೀರಾ ರೈಸ್ ಮಾಡ್ತಾಯಿದ್ದೀವಿ. ರೆಸ್ಟೋರೆಂಟ್ ಸ್ಟೈಲ್ ಶಾಹಿ ಪನ್ನೀರ್. ನಿಮಗೆ ಗ್ರೇವಿ ಎಷ್ಟು ತಿಕ್ಕಾಗಬೇಕು ಅಷ್ಟು ತಿಕ್ಕಾಗಿ ಮಾಡ್ಕೊಬೋದು. ಮ್ಯಾರಿನೇಟ್ ಮಾಡಿದಂಥ ಪನ್ನೀರ್ನೆಲ್ಲ ತೆಗೆದು ಈ ಗ್ರೇವಿ ಜೊತೆಗೆ ಸೇರಿಸೋಣ. ಈ ಮ್ಯಾರಿನೇಟ್ ಮಾಡಿದ ಪನ್ನೀರನ್ನ ಫ್ರೈ ಮಾಡಿ ಹಾಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮ್ಯಾರಿನೇಟ್ ಮಾಡಿದಂಥ ಪನ್ನೀರ್ನೆಲ್ಲ ಹಾಕಿ ಮತ್ತು ಈ ಗ್ರೇವಿನ ಒಲೆ ಮೇಲೆ ಹಾಗೆ ಬೇಯಕ್ಕೆ ಬಿಡೋಣ. ನೋಡಿ, ಲಿಡ್ನ ಕ್ಲೋಸ್ ಮಾಡೋಣ. ಗ್ರೇವಿ ಬೇಯ್ತಾ ಇದೆ, ಸ್ಟವ್ ಸಿಮ್ಮಲ್ಲಿ ಇಟ್ಟಿದ್ದೀವಿ, ಅದು ಹಾಗೆ ಬೇಯಲಿ. ಗ್ರೇವಿ ಇಷ್ಟು ಗಟ್ಟಿಯಾಗಿ ಮಾಡಿದ್ದೀನಿ ನಾನು. ಈಗ ಜೀರಾ ರೈಸ್ ಮಾಡೋಣ. ಜೀರಾ ರೈಸ್ಗೆ ನಾನಿಲ್ಲಿ 1.25 ಪಾವ್ ಅಕ್ಕಿನ ಮೊದಲಿಗೆ 1.25 ಪಾವ್ ಅಕ್ಕಿ ತೊಗೊಂಡು ತೊಳೆದು ನೆನೆಕ್ಕಿಡ್ತೀನಿ. ಈ ಜೀರಾ ರೈಸ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು: ಗೋಡಂಬಿ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ, ಮುಖ್ಯವಾಗಿ ಜೀರಾ ರೈಸ್ಗೆ ಜೀರಾ. ಒಲೆ ಮೇಲೆ ಒಂದು ಸಣ್ಣ ಕುಕ್ಕರ್ ಇಡೋಣ. ನಾವೆಷ್ಟು ಕ್ವಾಂಟಿಟಿ ಮಾಡ್ತೀವೋ ಅಷ್ಟು ಕ್ವಾಂಟಿಟಿನ ನಾವೆಲ್ಲ ಹೆಚ್ಚಿಸ್ಕೊಬೋದು. ನಾನು 1.25 ಪಾವ್ ಅಕ್ಕಿಗೆ 3 ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ. ಇನ್ನು ಜೀರಾ ರೈಸ್ ಅಂದರೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಮುಂದೆ ಇರಬೇಕು, ಹಾಗಾಗಿ ಸ್ವಲ್ಪ ಎಣ್ಣೆ, 4 ಸ್ಪೂನಷ್ಟು ಎಣ್ಣೆ, 1-2 ಸ್ಪೂನಷ್ಟು ತುಪ್ಪ. ನೋಡಿ, ನಾವು ಮನೆಯಲ್ಲೇ ಮಾಡಿದಂಥ ಬೆಣ್ಣೆ ಕಾಯಿಸಿದ ತುಪ್ಪ, 1-2 ಚಮಚದಷ್ಟು ಬೆಣ್ಣೆ ಕಾಯಿಸಿದ ತುಪ್ಪ. ಜೀರಾ ರೈಸ್ ಜೊತೆ ಶಾಹಿ ಪನ್ನೀರು ತುಂಬ ರುಚಿಯಾಗಿರುತ್ತೆ. ಈಗ
ತಗೊಂಡಂಥ ಪದಾರ್ಥಗಳನ್ನೆಲ್ಲ ಫ್ರೈ ಮಾಡೋಣ. ಮೊದಲಿಗೆ ಹಸಿಮೆಣಸಿನ್ಕಾಯಿ, ಲವಂಗ, ಏಲಕ್ಕಿ, ಪಲಾವ್ ಎಲೆ. ಫಸ್ಟ್ ಇದನ್ನು ಫ್ರೈ ಮಾಡೋಣ. ಯಾವ ಪದಾರ್ಥಗಳು ಕೂಡ ಸಿಯೋದು ಬೇಡ. ತಗೊಂಡಂಥ ಒಂದು 3 ಚಮಚ ಜೀರಿಗೆ. ಇದಕ್ಕೆ ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಏನೂ ಉಪಯೋಗಿಸೋದು ಬೇಡ. 1.5 ಪಾವ್ ಅಕ್ಕಿಗೆ ಒಂದು 3 ಲೋಟದಷ್ಟು ನೀರು ಹಾಕೋಣ. ನಾವಿಲ್ಲಿ ಯಾವುದೇ ರೀತಿ ಬಾಸುಮತಿ ಅಕ್ಕಿನ ಉಪಯೋಗಿಸ್ತಿಲ್ಲ. ನಾವು ಮನೇಲಿ ಯಾವ ಅಕ್ಕಿನ ಊಟಕ್ಕೆ ಉಪಯೋಗಿಸ್ತೀವಿ ಅದೇ ಅಕ್ಕಿನ ಹಾಕಿ ನಾವಿಲ್ಲಿ ಜೀರಾ ರೈಸ್ ಮಾಡ್ತಾಯಿದ್ವಿ. ನೀರೆಲ್ಲ ಹಾಕಾಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇಲ್ಲೇ ನೆನೆಸಿಟ್ಟಂಥ ಅಕ್ಕಿ, ಗ್ರೇವಿ ಕೂಡ ಬೇಯ್ತಾ ಇದೆ. ನೀರಿನ್ನೂ ಮಳ್ತಾ ಇಲ್ಲ. ನೀರು ಮಳ್ಳಿದ ತಕ್ಷಣ ಅಕ್ಕಿ ಹಾಕೋಣ. ನೀರು ಮಳ್ತಾ ಇದೆ. ಈಗ ನೆನೆಸಿಟ್ಟಂಥ ಅಕ್ಕಿನೆಲ್ಲ ಹಾಕೋಣ. ಇದಕ್ಕೆ ಯಾವುದೇ ರೀತಿ ಪುದೀನ, ಕೊತ್ತಂಬರಿ ಸೊಪ್ಪು ಯಾವುದನ್ನು ಹಾಕ್ತಾಯಿಲ್ಲ. ನಾವು ಬೇಗ ಮಾಡ್ಕೊಬೋದು. ರುಚಿಯಾದಂಥ ಜೀರಾ ರೈಸ್. ನೆನೆಸಿಟ್ಟಂಥ ಅಕ್ಕಿನೆಲ್ಲ ಹಾಕ್ತಾಯಿದ್ವಿ. ಹಾಕಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ 1 ವಿಷಲ್ ಬಾರಿಸಿದ್ರೆ ಸಾಕು. ಅಕ್ಕಿನೆಲ್ಲ ಹಾಕಾಯ್ತು. ನೋಡಿ ತುಪ್ಪ ಹಾಕಿರೋದು ಹೇಗೆ ಕಾಣ್ತಾ ಇದೆ. ರೆಸ್ಟೋರೆಂಟ್ ಸ್ಟೈಲ್ ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಈ ಜೀರಾ ರೈಸು ಮತ್ತು ಶಾಹಿ ಪನ್ನೀರ್. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವೆಯ್ಟ್ ಹಾಕಾಯ್ತು. ಒಂದೇ ಒಂದು ವಿಷಲ್ ಬಾರಿಸೋಣ, ಜಾಸ್ತಿ ಬೇಡ. ಮನೇಲೇ ರುಚಿಯಾಗಿ ಶುಚಿಯಾದಂತಹ ಜೀರಾ ರೈಸು ಮತ್ತು ಶಾಹಿ ಪನ್ನೀರು ರೆಡಿಯಾಗಿದೆ. ಯಾವಾಗಲೂ ಹೋಟ್ಲಿಗೆ ಹೋಗಿ ತಿನ್ನೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಆರೋಗ್ಯಕರವಾದಂಥ ಒಳ್ಳೆಯ ಅಡುಗೆ. ಮಕ್ಕಳಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ರುಚಿಯಾದ ಜೀರಾ ರೈಸ್ ಜೊತೆಗೆ ಶಾಹಿ ಪನ್ನೀರ್ ರೆಡಿ ಇದೆ. ಇದ್ರ ಜೊತೆಗೆ ಬೇಕಾದ್ರೆ ಚಪಾತಿ ಮಾಡ್ಕೊಂಡು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ.